ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಹುರುಗಾಳು. ಇದು ಚಿಂತಾಮಣಿ ಹುರುಗಾಳು ಅಂತಲೇ ಫೇಮಸ್ಸು. ಇವಾಗ ಲಾಕ್ಡೌನ್ ಇರೋದ್ರಿಂದ ನಾವು ಊರಿಗೆ ಹೋಗೋಕ್ಕಾಗ್ತಾ ಇಲ್ಲ ಆ್ಯಂಡ್ ನಮ್ಮ ಮನೇಲಿ ಖಾಲಿನೂ ಆಗಿದೆ. ಸೊ ಅದಕ್ಕೆ ನಾನು ನಮ್ಮ ಮದರ್ ಹತ್ರ ರೆಸಿಪಿ ಇಸ್ಕೊಂಡು ಮನೇಲೇ ಮಾಡೋಕ್ಕೆ ಡಿಸೈಡ್ ಮಾಡಿದ್ದೀನಿ. ನಾನು ಈ ಥರ 3 ಕಾಳು ತೊಗೊಂಡಿದ್ದೀನಿ. ಒಂದೊಂದು ಕಪ್ಪು ಈ ಥರ 3 ಕಾಳು ತೊಗೊಂಡು ನೆನೆಸಿದ್ದೆ. ಇದು ಅಲಸಂದೆ ಕಾಳು, ಹಾಗೆ ಗ್ರೀನ್ ಮೂಂಗ್ ದಾಲ್ ತೊಗೊಂಡಿದ್ದೀನಿ, ಹಾಗೆ ಹುರುಳಿ ಕಾಳು 1 ಕಪ್ಪು. ಇದನ್ನು ರಾತ್ರಿ ಇಡೀ ಅರೌಂಡ್ 8 ಅವರ್ಸ್ ನೆನೆಸಿ ಈ ಥರ ಕ್ಲಾತ್ ಮೇಲೆ ಹಾಕಿ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ. ಹುರಿಗಾಳಿಗೆ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಈ ಪೇಸ್ಟ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಬೆಳ್ಳುಳ್ಳಿ 1 ತೊಗೊಂಡು ಈ ಥರ ಸಿಪ್ಪೆ ಒಂದು ಸ್ವಲ್ಪ ಅರಶಿನ ಹಾಕೋತಾ ಇದ್ದೀನಿ. ಇದು ಮನೇಲಿ ಯೂಸ್ ಮಾಡೋ ಖಾರ ಪುಡಿನೇ, ಇದನ್ನು ಹಾಕೋತಾ ಇದ್ದೀನಿ. ನೀರು ಸ್ವಲ್ಪ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ಪೇಸ್ಟ್ ಮಾಡಬೇಕಾದ್ರೆ. ತುಂಬ ನೀರು ಹಾಕ್ಬಿಟ್ರೆ ಅದು ಕಾಳೆಲ್ಲ ಸ್ವಲ್ಪ ವೆಟ್ಟಾಗಿಬಿಡುತ್ತೆ. ಸೊ ಇದನ್ನ ಪೇಸ್ಟ್ ಮಾಡ್ಕೊಬರೋಣ ಇವಾಗ. ನೋಡಿದ್ರಲ್ಲ, ನಾನು ಮಿಕ್ಸಿಗೆ ಹಾಕಿದ್ಮೇಲೆ ಈ ಥರ ಪೇಸ್ಟ್ ಆಗಿದೆ. ಈಗ ನೋಡಿದ್ರೆ ನೀವು ಈ ಥರ ಸ್ವಲ್ಪ ಗಟ್ಟಿಯಾಗಿ ಪೇಸ್ಟ್ ಆಗಿದೆ. ತುಂಬ ನೀರು ಹಾಕೊಳಕ್ಕೆ ಹೋಗಬೇಡಿ. ಓಕೆ, ಇವಾಗ ನಾವು ಕಾಳನ್ನ ಹುರ್ಕೊಳ್ಳೋಣ. ಸೊ ಇದಕ್ಕೆ ಬೇಸಿಕಲಿ ಸಾಲ್ಟ್ ಹಾಕೋತಾ ಇದ್ದೀನಿ. ಈ ಸಾಲ್ಟ್ನ ಬೇಯಿಸಿಡೋದ್ರಿಂದ ನಿಮ್ಮ ಕಾಳೆಲ್ಲ ಈವನ್ ಆಗಿ ರೋಸ್ಟ್ ಆಗುತ್ತೆ. ಬಿಸಿಯಾಗಿದೆ. ಸ್ವಲ್ಪ ಕಾಳು ತೊಗೊಂಡಿದ್ನಲ್ಲ, ಈ ಕಾಳನ್ನ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಳ್ಳಿ, ಜಾಸ್ತಿ ಹಾಕ್ಬೇಡ್ರಿ. ತುಂಬಾ ಹೆಲ್ತಿ. ಬಟ್ ನಾವು ಮನೇಲಿ ಮಾಡೋಕ್ಕಾಗಿರೋ ಈ ಸ್ಟೋರ್ಸಲ್ಲೆಲ್ಲ ತೊಗೋತೀವಲ್ಲ, ಅದು ತುಂಬ ದಿನ ಹಾಗೆ ಮಾಡಿಟ್ಟಿರ್ತಾರೆ, ಅಷ್ಟು ಟೇಸ್ಟಿಯಾಗಿರೋದಿಲ್ಲ. ಈ ಥರ ಮನೇಲಿ ಸ್ವಲ್ಪನೇ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ರೋಸ್ಟ್ ಆಗ್ತಾ ಇದ್ರೆ ಸ್ಮೆಲ್ಲು ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ನೀವು ನೋಡಿರ್ಬೋದು ರೋಡ್ ಸೈಡ್ ಈ ಕಡಲೆ ಬೀಜ, ಈ ಕಾಳೆಲ್ಲ ಹಾಕ್ಬಿಟ್ಟು ಈ ಥರ ರೋಸ್ಟ್ ಮಾಡ್ತಾ ಇರ್ತಾರೆ. ನಾನು ಕೋಲ್ಕತ್ತಾ ಮತ್ತು ಬಿಹಾರಲ್ಲಿ ಹೋದಾಗಂತೂ ತುಂಬಾ ನೋಡಿದ್ದೀನಿ. ಎಲ್ಲರಿಗೂ ನೆನಪಿರುತ್ತೆ. ಬೆಂಗಳೂರಲ್ಲೂ ಇದೆ. ಬೆಂಗಳೂರಲ್ಲಿ ಬರೀ ಕಡಲೆ ಬೀಜ ಹಾಕ್ಬಿಟ್ಟು ರೋಸ್ಟ್ ಮಾಡೋದು ನೋಡಿದ್ದೀನಿ ನಾನು. ಬಟ್ ಬೇರೆ ಪ್ಲೇಸಸಲ್ಲೆಲ್ಲ ತುಂಬಾ ಡಿಫ್ರೆಂಟ್ ಕಾಳೆಲ್ಲ ಹಾಕಿ ಟ್ರೈ ಮಾಡ್ತಾ ಇರ್ತಾರೆ. ಸೊ ಬೇರೆ ಸ್ಟೇಟ್ಸ್ ಡಿಶಸ್ನೆಲ್ಲ ನೀವು ಮನೆಯಲ್ಲ ಈ ಥರ ಟ್ರೈ ಮಾಡ್ಬೋದು. ಸೊ ಸೌಂಡ್ ಕೇಳಿಸ್ತಿದೆಯಾ ನಿಮಗೆ? ಪಟ ಪಟ ಅಂತ ಸೌಂಡ್ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಇದು ರೆಡಿ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ. ಇದು ಪಟ ಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಸ್ವಲ್ಪ ಎಗರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಸೊ ಈ ಥರ ಒಂದು ತೂತಿದಿರೋ ಜಾಲಿ ತೊಗೊಂಡು ತಟ್ಟೆಗೆ ಹಾಕೋಬಿಡಿ. ಸೊ ಸಾಲ್ಟ್ ಎಲ್ಲ ಕೆಳಗಡೆ ಹೋಗ್ಬಿಡತ್ತೆ. ಇದು ಬಿಸಿ ಬಿಸಿ ಇರಬೇಕಾದ್ರೇ ನಾವು ಆವಾಗಲೇ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಈ ಬೆಳ್ಳುಳ್ಳಿ ಪೇಸ್ಟು, ಬೆಳ್ಳುಳ್ಳಿ ಖಾರ ಪೇಸ್ಟು, ಇದು ಹಾಕಿ ಈ ಥರ ಕೋಟ್ ಮಾಡಿಬಿಡಿ. ಎಲ್ಲ ಆಗೋ ತನಕ ವೆಯ್ಟ್ ಮಾಡಬೇಡಿ. ಹಾಕಿದ್ದನ್ನು ಈ ಥರ ಕೋಟ್ ಮಾಡಿ. ಬಿಸಿ ಇಲ್ಲ ಅಂದರೆ ಇದು ಮತ್ತೆ ಕೋಟ್ ಆಗೋದಿಲ್ಲ. ಇದನ್ನು ಒಂದು ಕೋಟ್ ಮಾಡಿದ್ಮೇಲೆ ಸ್ವಲ್ಪ ಈ ಥರ ಆರಕ್ಕೆ ಬಿಟ್ಬಿಡಿ. ಸೇಮ್ ಇದಕ್ಕೆ ಕಡಲೆ ಬೀಜನ ಹಾಕೊಳ್ಳಿ. ಈ ಥರ ಏನೇನು ಕಾಳು ಬೇಕೋ ಎಲ್ಲನೂ ನೀವು ಈ ಥರ ರೋಸ್ಟ್ ಮಾಡ್ಕೊಬೋದು. ಸಾಲ್ಟ್ ಹಾಕೊಂಡು ರೋಸ್ಟ್ ಮಾಡೋದ್ರಿಂದ ತುಂಬಾ ಕ್ರಿಸ್ಪಿಯಾಗೂ ಇರುತ್ತೆ. ಆಮೇಲೆ ಕಲರ್ ಕೂಡ ಚೇಂಜಸ್ ಬರೋದಿಲ್ಲ. ಎಲ್ಲ ಕಾಳು ಒಂದೇ ಕಲರಲ್ಲಿರುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಬಿಸಿ ಬಿಸಿ ಇದ್ದಾಗಲೇ ಸ್ವಲ್ಪ ಸಿಪ್ಪೆ ತೆಕ್ಕೊಬಿಡಿ. ಸೊ ನೆಕ್ಸ್ಟ್ ಬಂದು ಸ್ವಲ್ಪ ಹುರ್ಗಡ್ಲೆ ಹಾಕ್ತಾಯಿದ್ದೀನಿ. ಕಡಲೆ ಬೀಜ ಈ ಥರ ಮಾಡಿ ಇಟ್ಕೊಂಡಿದ್ದೀನಲ್ಲ, ಸೇಮ್ ಪ್ಲೇಟಿಗೆ ಈ ಹುರುಗಡ್ಲೆ ಇಟ್ಕೊಂಡಿದ್ನಲ್ಲ, ಸ್ವಲ್ಪ ಸಾಲ್ಟ್ ಎಲ್ಲ ಹೋಗೋ ಥರ ಜಾಡಿಸ್ಬಿಟ್ಟು ಈ ಥರ ಹಾಕಿ, ಸೇಮ್ ಖಾರ ಇತ್ತಲ್ಲ ಅದನ್ನು ತೊಗೊಂಡು ಕ್ಲೀನಾಗಿ ಕೋಟ್ ಮಾಡಿಬಿಡಿ. ಇದು ಬಿಸಿ ಬಿಸಿ ಇದ್ದಾಗಲೇ ಕೋಟ್ ಮಾಡೋದಕ್ಕೆ. ಯಾವಾಗಲೇ ಮಾಡಿ ಇಟ್ಕೊಂಡಿದ್ನಲ್ಲ ಅದ್ರ ಜೊತೆಗೆ ಹಾಕ್ಬಿಟ್ಟು
ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಇದು ಹುರುಗಾಳು ರೆಡಿ ಆಯಿತು. ಇದಕ್ಕೆ ನೀವು ಏನು ಬೇಕಾದರೂ ಹಾಕ್ಕೋಬೋದು, ಯಾವ ಕಾಳಾದರೂ ನಿಮಗೆ ಇಷ್ಟ ಬಂದು ಕಾಳು ಹಾಕ್ಕೊಳ್ಳಿ. ನಾನು ಇದ್ರ ಜೊತೆಗೆ ಇನ್ನೊಂದು ಕಾಳು ಹಾಕ್ತಾಯಿದ್ದೀನಿ, ಅದು ಪಂಪ್ಕಿನ್ ಸೀಡ್ಸನ್ನ ಒಂದು ಹಾಕಿದ್ರೆ ನನ್ನ ಹುರುಗಾಳು ರೆಡಿ ಆದಂಗೆ. ಇದನ್ನು ನಾನು ಆ್ಯಕ್ಚುಲಿ ಸ್ವಲ್ಪ ಸಾಲ್ಟ್ ಹಾಕಿ ನೆನೆಸಿಟ್ಟಿದ್ದೆ, ನೆನೆಸ್ಬಿಟ್ಟು ಈ ಥರ ಡ್ರೈ ಮಾಡಿಟ್ಟಿದ್ದೀನಿ. ಇದಕ್ಕೆ ಸಾಲ್ಟ್ ಏನು ಹಾಕೋದಿಲ್ಲ, ಹಂಗೆ ರೋಸ್ಟ್ ಮಾಡ್ತೀನಿ. ಇದು ಮಾಡಿಟ್ಟಿದ್ನಲ್ಲ, ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ನೋಡ್ತಾ ಇರಲ್ಲ ಎಷ್ಟು ಸಕಾಲಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನಿಮ್ಮ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ, ಆಮೇಲೆ ಹೇಗಿದೆ ಟೇಸ್ಟ್ ಅಂತ ನನಗೆ ತಿಳಿಸಿ. ಯಾವ ಕಾಳು ಬೇಕಾದರೂ ಯೂಸ್ ಮಾಡಿ, ಬಟ್ ಈ ಶೇಂಗಾ ಮತ್ತು ಹುರ್ಗಡ್ಲೆ ಅದು ಮಸ್ಟ್ ಆ್ಯಂಡ್ ಶುಡ್ ಹಾಕಬೇಕು, ಆವಾಗಲೇ ಚೆನ್ನಾಗಿರೋ ಟೇಸ್ಟ್. ಕಲರ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ರೆಡಿಯಾಗಿದೆ.